ಭಾರತವನ್ನ ಸತ್ತ ಆರ್ಥಿಕತೆ ಎಂಬ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನ ಬೆಂಬಲಿಸಿದ ರಾಹುಲ್ ಗಾಂಧಿ ಈಗ ಟೀಕೆಗೆ ಒಳಗಾಗಿದ್ದಾರೆ. ಅವರ ಸ್ವಂತ ಪಕ್ಷದವರೇ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಅಲ್ಲಗೆಳೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಈಗ ಮತ್ತೆ ಟ್ರೋಲ್ ಆಗಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಶುಕ್ಲಾ, ಶಶಿರ್ ತರೂರ್ ಮೊದಲಾದವರು ಭಾರತದ ಆರ್ಥಿಕತೆ ಸತ್ತಿದೆ ಎಂಬುದು ತಪ್ಪು ಎಂದಿದ್ದಾರೆ. ಹಾಗಿದ್ರೆ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ಡೊನಾಲ್ಡ್ ಟ್ರಂಪ್ ಭಾರತವನ್ನ ಸತ್ತ ಆರ್ಥಿಕತೆ ಅಂತ ಜರಿದಿದ್ದ ವಿಚಾರದ ಬಗ್ಗೆ ಸಂಸತ್ ಭವನದ ಹೊರಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ, ಟ್ರಂಪ್ ವಾಸ್ತವ ಹೇಳಿದ್ದಾರೆ, ಭಾರತದ ಆರ್ಥಿಕತೆ ಸತ್ತಿದೆ ಎಂದಿದ್ರು. ಆದರೆ ನಂತರ ಎಕ್ಸ್ ನಲ್ಲಿಯೂ ಪೋಸ್ಟ್ ಮಾಡಿದ ಅವರು ಇದೇ ಅಭಿಪ್ರಾಯವನ್ನು ಪುನರುಚ್ಚರಿಸಿದ್ರು. ಆದರೆ ಭಾರತದ ಆರ್ಥಿಕತೆ ಸತ್ತಿದೆ, ಮೋದಿ ಅದನ್ನ ಬಲಿ ಕೊಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಕುಟುಕಿದ್ದಾರೆ. ಅದಾನಿ ಮೋದಿ ಸಹಭಾಗಿತ್ವದಲ್ಲಿ ನೋಟು ಅಮಾನ್ಯೀಕರಣ, ತಪ್ಪು GST ವಿಫಲ ಮತ್ತು ಮೇಕ್ ಇನ್ ಇಂಡಿಯಾ MSME ನಾಶ, ರೈತರ ಸಂಕಷ್ಟ ಇವನ್ನ ಅವರು ಹೆಸರಿಸಿದ್ದು ಭಾರತೀಯ ಯುವಕರಿಗೆ ಉದ್ಯೋಗಗಳನ್ನು ನೀಡದೆ ಅವರ ಭವಿಷ್ಯವನ್ನ ಮೋದಿ ನಾಶ ಮಾಡಿದ್ದಾರೆ ಅಂತ ತಿಳಿಸಿರುವಂಥದ್ದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.